ರಾಜಕೀಯಕ್ಕೆ ಬರುತ್ತಾರಾ ಲೇಡಿ ಸಿಂಘಂ? ರೌಡಿಗಳನ್ನು ನಡುಗಿಸಿದ IPS ರಾಜೀನಾಮೆ ನೀಡಿದ್ದೇಕೆ? ಈ ವಿಡಿಯೋದಲ್ಲಿ ಇವರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಕಾಮ್ಯಾ ಮಿಶ್ರಾ ಒಬ್ಬ ಮಾಜಿ IPS ಅಧಿಕಾರಿ. ಬಿಹಾರ ಕೇಡರ್ನಲ್ಲಿ ಸೇವೆ ಸಲ್ಲಿಸಿದ್ದ ಇವರು ಬಿಹಾರದ ಲೇಡಿ ಸಿಂಘಂ ಎಂದು ಜನಪ್ರಿಯರಾಗಿದ್ದರು. 22ನೇ ವಯಸ್ಸಿನಲ್ಲಿಯೇ UPSC ಕ್ಲಿಯರ್ ಮಾಡಿ ಬಳಿಕ IPS ಆದ ಅತ್ಯಂತ ಕಿರಿಯ ಮಹಿಳಾ ಅಧಿಕಾರಿಗಳಲ್ಲಿ ಒಬ್ಬರಾಗಿ ಖ್ಯಾತಿ ಪಡೆದಿದ್ದರು. ಇದೀಗ ತಮ್ಮ 28ನೇ ವಯಸ್ಸಿನಲ್ಲಿಯೇ ವೈಯಕ್ತಿಕ ಕಾರಣಗಳಿಗಾಗಿ ತಮ್ಮ IPS ಹುದ್ದೆಗೆ ರಾಜೀನಾಮೆ ನೀಡಿದ್ದರು. ಇದೀಗ ಅವರು ರಾಜಕೀಯಕ್ಕೆ ಬರುತ್ತಾರೆ ಎಂಬ ಬಗ್ಗೆ ಚರ್ಚೆ ಶುರುವಾಗಿದೆ. ಇನ್ನು ಕಾಮ್ಯಾ ಮಿಶ್ರಾ ಯಾರು ಎಂಬುದನ್ನು ನೋಡುವುದಾದರೆ, ಕಾಮ್ಯಾ ಮಿಶ್ರಾ ಒಡಿಶಾ ರಾಜ್ಯದ ಮಯೂರ್ಭಂಜ್ ಜಿಲ್ಲೆಯ ರಾಯರಂಗಪುರ ಮೂಲದವರು. ಅದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಸ್ಥಳೀಯ ಪ್ರದೇಶವಾಗಿದೆ. ತಂದೆ ರಾಜ್ಕುಮಾರ್ ಮಿಶ್ರಾ ಗಣಿಗಾರಿಕೆ ಮತ್ತು ಸ್ಟೀಲ್ ವ್ಯವಹಾರದಲ್ಲಿ ತೊಡಗಿರುವ ವ್ಯಾಪಾರಿಯಾಗಿದ್ದರು. ಅವರ ಏಕಮಾತ್ರ ಮಗಳು ಕಾಮ್ಯಾ ಮಿಶ್ರಾ ಅವರು ಆಗಿರ್ತಾರೆ. ಇನ್ನು ನೆಕ್ಸ್ಟ್ 22ನೇ ವಯಸ್ಸಲ್ಲಿ IPS ಆದ ಕಾಮ್ಯಾ ಮಿಶ್ರಾ ಅವರ ಬಗ್ಗೆ ನೋಡುವುದಾದರೆ, ಒಡಿಶಾದ ಕೀಟ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ದ್ವಿತೀಯ PUCಯಲ್ಲಿ 98.6% ಅಂಕ ಪಡೆದ ಕಾಮ್ಯಾ ಲೇಡಿ ಶ್ರೀರಾಮ್ ಕಾಲೇಜ್ ಫಾರ್ ವುಮೆನ್ ಹಾಗೂ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಪೊಲಿಟಿಕಲ್ ಸೈನ್ಸ್ ಪದವಿ ಪಡೆದರು. 2018ರ UPSC ಸಿವಿಲ್ ಸರ್ವೀಸಸ್ ಪರೀಕ್ಷೆಯಲ್ಲಿ ಮೊದಲ ಪ್ರಯತ್ನದಲ್ಲೇ ಆಲ್ ಇಂಡಿಯಾ ರ್ಯಾಂಕ್ ನಲ್ಲಿ 172ನೇ ಸ್ಥಾನ ಪಡೆದು IPS ಆಗಿ ಆಯ್ಕೆಯಾದರು. ಇನ್ನು ಆಗ ಅವರಿಗೆ ಕೇವಲ 22 ವರ್ಷ ವಯಸ್ಸು ಆಗಿತ್ತು. ಇನ್ನು ನೆಕ್ಸ್ಟ್ ನೋಡುವುದಾದರೆ, IPS ಅಧಿಕಾರಿ ಜೊತೆ ಕಾಮ್ಯಾ ಮದುವೆ ನೋಡುವುದಾದರೆ, ಆರಂಭದಲ್ಲೇ ಹಿಮಾಚಲ್ ಪ್ರದೇಶ ಕೇಡರ್ಗೆ ನಿಯೋಜನೆ, ನಂತರ ಮದುವೆಯ ನಂತರ ಬಿಹಾರ ಕೇಡರ್ಗೆ ವರ್ಗಾವಣೆಯಾದರು. 2019ರ ಬ್ಯಾಚ್ IPS ಅಧಿಕಾರಿ ಬಿಹಾರ ಕೇಡರ್ ಅವಧೇಶ್ ಸರೋಜ್ ಅವರನ್ನು ಮದುವೆಯಾದರು. ಇವರು ರಾಜಸ್ಥಾನದ ಕೌರಲಿ ಜಿಲ್ಲೆಯವರು. IIT ಮುಂಬೈನಿಂದ ಏರೋಸ್ಪೇಸ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. 2021ರಲ್ಲಿ ಉದಯಪುರದಲ್ಲಿ ಅದ್ದೂರಿಯಾಗಿ ಮದುವೆ ನಡೆದಿತ್ತು. ಇನ್ನು ವೃತ್ತಿ ಜೀವನದಲ್ಲಿ ಉತ್ತಮ ಸಾಧನೆ. ಇಬ್ಬರು IPS ಅಧಿಕಾರಿಗಳಾಗಿದ್ದು, ವೃತ್ತಿಪರ ಮತ್ತು ವೈಯಕ್ತಿಕ ಜೀವನವನ್ನು ಸಮತೋಲನಗೊಳಿಸುತ್ತಿದ್ದರು. ಕಾಮ್ಯಾ ಮೊದಲು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂದರೆ ASP ಆದರು. ಬಳಿಕ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಆಗಿ ಸೇವೆ ಸಲ್ಲಿಸಿದರು. ನೋ ನಾನ್ ಸೆನ್ಸ್ ಅಧಿಕಾರಿ ಎಂದು ಪ್ರಶಸ್ತಿ. ಕಠಿಣ ಕ್ರಮಗಳು, ಕಾನೂನು ಸುವ್ಯವಸ್ಥೆ ನಿರ್ವಹಣೆ ಹೆಸರಾಗಿದ್ದರು. ಇನ್ನು ಬಿಹಾರದ ಲೇಡಿ ಸಿಂಘಂ ಅಂತಾನೆ ಖ್ಯಾತಿ. ಇದನ್ನು ನೋಡುವುದಾದರೆ, ಮಾಜಿ ಬಿಹಾರ ಮಂತ್ರಿ ಮುಕೇಶ್ ಸಹಾನಿ ಅವರ ಕೊಲೆ ಪ್ರಕರಣ ಸೇರಿದಂತೆ ಅನೇಕ ಚಾಲೆಂಜಿಂಗ್ ಕೇಸ್ ಅನ್ನು ಭೇದಿಸಿದ್ದಾರೆ. ಒಟ್ಟು ಸುಮಾರು 6 ವರ್ಷ ಸೇವೆ ಸಲ್ಲಿಸಿದರು. ದೇಶದ ಕಿರಿಯ ಮಹಿಳಾ IPS ಅಧಿಕಾರಿಗಳಲ್ಲಿ ಒಬ್ಬರಾಗಿ ಗುರುತಿಸಲ್ಪಟ್ಟರು. ಅವರನ್ನು ಬಿಹಾರದ ಲೇಡಿ ಸಿಂಘಂ ಅಂತಾನೆ ಕರೆಯುತ್ತಾರೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ, SP ಆಗಿದ್ದಾಗಲೇ ರಾಜೀನಾಮೆ ನೋಡುವುದಾದರೆ, ಆಗಸ್ಟ್ 2024ರಲ್ಲಿ ದರ್ಭಂಗ SP ಆಗಿದ್ದಾಗ ರಾಜೀನಾಮೆ ಸಲ್ಲಿಸಿದರು. ವೈಯಕ್ತಿಕ ಮತ್ತು ಕುಟುಂಬದ ಕಾರಣಗಳು ಅಂತ ಹೇಳಿದರು. ನನ್ನ ತಂದೆಗೆ 5 ವರ್ಷ ಮಾತ್ರ ಸೇವೆ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದೆ. ಇದೀಗ ಏಕಮಾತ್ರ ಮಗಳಾಗಿ ತಂದೆಯ ವ್ಯವಹಾರವನ್ನು ನೋಡಿಕೊಳ್ಳಲು ಬಯಸಿದ್ದೆ ಅಂತ ಹೇಳಿದ್ದರು. ಅವರ ರಾಜೀನಾಮೆಯನ್ನು 7 ತಿಂಗಳ ನಂತರ ಅಂಗೀಕರಿಸಲಾಯಿತು. ಇನ್ನು ರಾಜಕೀಯಕ್ಕೆ ಬರುತ್ತಾರಾ ಕಾಮ್ಯಾ ಮಿಶ್ರಾ ನೋಡುವುದಾದರೆ, ಸದ್ಯ ಅವರು ಉದ್ಯಮಿಯಾಗಿದ್ದು ತಂದೆಯ ವ್ಯವಹಾರ ನೋಡಿಕೊಳ್ಳುತ್ತಿದ್ದಾರೆ. ಇತ್ತೀಚೆಗೆ IPS ತರಬೇತಿ, ಗ್ರೇಹೌಂಡ್ಸ್ ತರಬೇತಿ, ಬಿಹಾರದ ಅನುಭವಗಳ ಬಗ್ಗೆ ಇಂಟರ್ವ್ಯೂಗಳನ್ನು
ನೀಡುತ್ತಿದ್ದಾರೆ. ರಾಜಕೀಯಕ್ಕೆ ಪ್ರವೇಶಿಸುವ ಸಾಧ್ಯತೆಯ ಬಗ್ಗೆ ಕೆಲವು ಹೇಳಿಕೆಗಳು ಬಂದಿವೆ. ಆದರೆ ಇನ್ನೂ ಖಚಿತವಾಗಿಲ್ಲ. ಆದರೆ ಅವರು ರಾಜಕೀಯಕ್ಕೆ ಬರೋದು ಪಕ್ಕಾ ಅಂತ ಕೆಲವರು ಹೇಳುತ್ತಿದ್ದಾರೆ. ಇನ್ನು ಇದೇ ತರಹದ ಶಿಕ್ಷಣ ಹಾಗೂ ಜಾಬ್ ಸಂಬಂಧಿತ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.